ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಸ್ ನಡೀತಾ ಇದೆ. ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಹಾಸನ್ಗೆ ಹೋಗಿದ್ರು ಗೃಹ ಪ್ರವೇಶಕ್ಕೆ. ಸೊ ನಾನು ಒಬ್ಬಳೇ ಇದ್ದೆ. ಸೊ ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ಇವಳು ಬಂದಿದ್ಲು. ಸ್ವಲ್ಪ ಹೂವೆಲ್ಲ ಕಟ್ಕೊಡ್ತಾ ಇದ್ಲು. ನೈಟ್ 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಅರೌಂಡ್ 1 o'clock ತನಕ ಮಾಡಿದ್ವಿ. ಆಮೇಲೆ ಮಲ್ಕೊಂಡಿದ್ದು. ಬ್ಯಾಕ್ ಡ್ರಾಪ್ಗೆ ಹಾಕಿರೋ ಬಾಳೆ ಎಲೆ ಎಲ್ಲ ನಮ್ಮ ಊರಿಂದನೇ ತರಿಸ್ಕೊಂಡಿದ್ದೆ. ಸೊ ಮುಖಕ್ಕೆ, ಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡ್ತಾಯಿದ್ದೆ. ನಮ್ಮದು ಮುಖವಾಡ ಸ್ವಲ್ಪ ಚಿಕ್ಕದೇನೆ, ಬಿಂದಿಗೆನೂ ಚಿಕ್ಕದು. ನಾವು ಸ್ವಲ್ಪ ಪುಟಾಣಿಗೆ ಕೂರಿಸೋದು ಲಕ್ಷ್ಮಿ, ಅದೇ ಕ್ಯೂಟಾಗಿ ಕಾಣಿಸುತ್ತೆ ಅನಿಸುತ್ತೆ. ಆ್ಯಂಡ್ ನಾನು ಯೂಶ್ವಲಿ ಸ್ಟೋನ್ಸ್ ಇರೋದೆಲ್ಲನೂ ನಾನು ಅಂಟ್ಸೋಕೆ ಹೋಗಲ್ಲ ಲಕ್ಷ್ಮಿ ಮುಖವಾಡಕ್ಕೆ. ಸಿಂಪಲ್ಲಾಗಿ ಸ್ಟಿಕ್ಕರ್ ಕೂಡ ಹಾಕಲ್ಲ, ಕುಂಕುಮನೇ ಹಚ್ತೀನಿ. ಅದೇ ಒಂಥರ ಲಕ್ಷಣ ಅಂತ ಅನಿಸುತ್ತೆ. ಸೊ ಇದೆಲ್ಲ ಮುಗಿದ್ಮೇಲೆ ಫೈನಲಾಗಿ ಸೀರೆ ಉಡಿಸಿದ್ದಾಯಿತು. ಅದು ಹೇಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ಸೊ ಈ ಥರ ಔಟ್ಪುಟ್ ಬಂದಿತ್ತು. ಬಟ್ ನೋಡಿ ಏನಾಯಿತು ಅಂತ. ನಾನು ಬರೀ 4 ಸೈಡ್ ಮಾತ್ರ ಸ್ಟಿಕ್ ಮಾಡಿದ್ದೆ. ಸೊ ಅದು ತಡಿಲಿಲ್ಲ, ಬಿದ್ದೋಗ್ಬಿಟ್ಟಿತ್ತು. ಸದ್ಯ ದೇವ್ರ ಮೇಲೆ ಬಿದ್ದಿಲ್ಲ ಅದು. ಮತ್ತೆ ಅದನ್ನೆಲ್ಲ ರಿಅರೇಂಜ್ ಮಾಡಿದ್ವಿ. ಬೇಕಿತ್ತಾ ಇದೆಲ್ಲ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಮಾರ್ನಿಂಗ್ ಎದ್ದು ರಂಗೋಲಿ ಎಲ್ಲ ಹಾಕಿದೆ. ಸ್ವಲ್ಪ ಲೇಟಾಗಿ ಎದ್ದಿದ್ದು, ಅರ್ಲಿ ಮಾರ್ನಿಂಗ್ ಏನು ಪೂಜೆ ಮಾಡಲಿಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು ನನಗೆ. ಸೊ ಲೇಟಾಗೆ ಎದ್ದೆ. ವರಮಹಾಲಕ್ಷ್ಮಿ ಔಟ್ಪುಟ್ ಹಿಂಗೆ ಬಂದಿತ್ತು ನಮ್ಮದು. ಡೆಕೋರೇಷನ್ ಎಲ್ಲ ತುಂಬ ಸಿಂಪಲ್ಲಾಗಿ, ಜಾಸ್ತಿ ತಿಂಡಿಗಳೇನು ಇಟ್ಟಿರಲಿಲ್ಲ. ನಾನು ಒಬ್ಬಳೇ ಇದ್ದಿದ್ದರಿಂದ ಅದು ಯಾವುದೂ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ಒಂದು ಟಿಪ್ ಕೊಡ್ತೀನಿ, ನೀವೇನಾದರೂ ಬ್ಯಾಕ್ಗ್ರೌಂಡಲ್ಲಿ ಆ ಥರ ವರ್ಕ್ ಏನಾದರೂ ಮಾಡೋದಿದ್ದರೆ, ಏನೇ ಸ್ಟಿಕ್ ಮಾಡಬೇಕು ಅಂದ್ರೂ ಸ್ವಲ್ಪ ಜಾಸ್ತಿನೇ ಪ್ಲಾಸ್ಟ್ರೆಲ್ಲ ಹಾಕ್ಬಿಟ್ಟು ಸ್ಟಿಕ್ ಮಾಡಿ. ಅದು ಒಂದ್ಸಲ ಬಿತ್ತು, ನಾನು ಡೆಕೋರೇಟ್ ಮಾಡೋಕ್ಕೆ ಮುಂಚೆ ಬಿದ್ದಿರೋದ್ರಿಂದ ಸರಿ ಹೋಯಿತು. ಸೊ ಈ ಟೈಮಲ್ಲಿ ಏನಾದರೂ ಅಂದರೆ ಪೂಜೆ ಮಾಡುವಾಗ ಇರಲಿ, ಅಥವಾ ಫುಲ್ ಡೆಕೋರೇಟ್ ಮಾಡಾದ್ಮೇಲೆ ಬಿದ್ದಿದ್ದರೆ, ಅದು ದೇವ್ರ ಮೇಲೆ ಬಿದ್ದಿದ್ದರೆ ಒಂಥರ ಅಪಶಕುನ ಎಲ್ಲ ಆಗ್ತಾಯಿತ್ತು. ಸೊ ಬೆಟರ್ ಅಂಥದ್ದನ್ನೆಲ್ಲ ಡೆಕೋರೇಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು. ಬೇರೆ ಏನೇ ಆದ್ರೂ ಅಷ್ಟೇ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಿ. ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟಾಗಿ 1 ವರ್ಷ ಆಯಿತು. ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ಟಾರ್ಟ್ ಮಾಡಿತ್ತು. ಆವಾಗ ನಾನು ಅಂದ್ಕೊಂಡಿದ್ದೆ ಏನು ವಾರಕ್ಕೆ 3 ವೀಡಿಯೋ ಹಾಕ್ತೀನೇನೋ ಅಂತ. ಬಟ್ ಅದು ಸಾಧ್ಯ ಆಗಲಿಲ್ಲ. ನಾನು ಇಡೀ ವರ್ಷದಲ್ಲೂ ಒಂದು 3-4 ವೀಡಿಯೋನೂ ಹಾಕಿಲ್ಲ ಅನಿಸುತ್ತೆ. ನನಗೆ ಈ ಕ್ಯಾಮ್ರಾ ಹ್ಯಾಂಡಲ್ ಮಾಡೋಕ್ಕೆಲ್ಲ ಯಾರೂ ಇಲ್ಲ. ಆ್ಯಂಡ್ ಈ ವ್ಲಾಗಿಂಗ್ ಎಲ್ಲ ಮಾಡೋದಕ್ಕೆ ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಎಲ್ಲನೂ ಕವರ್ ಮಾಡ್ಕೊಳ್ಳೋಕ್ಕೆ ನನಗಷ್ಟು ಗೊತ್ತಾಗ್ತಾ ಇಲ್ಲ, ಹೊಸದಾಗಿರೋದ್ರಿಂದ. ಏನಾದರೂ ಟಿಪ್ಸ್ ಕೊಡಿ, ಹೇಗೆ ಮಾಡಬೇಕು ಏನು ಅಂತ. ಕಂಟೆಂಟು ಹೆಂಗಿರಬೇಕು ಅಂತ ಹೇಳಿ, ಹಾಗೆ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿ ಎಲ್ರಿಗೂ ಆರೋಗ್ಯ, ಆಯಸ್ಸು, ನೆಮ್ಮದಿ, ಮೋಸ್ಟ್ ಇಂಪಾರ್ಟೆಂಟ್ ದುಡ್ಡು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಪೂಜೆ ಎಲ್ಲ ಆದಮೇಲೆ ನಾನು ರಕ್ಷಾ ನಮ್ಮನೆ ಪಕ್ಕ ಇರೋ ಪಾರ್ಕಲ್ಲಿ ಹೋಗ್ಬಿಟ್ಟು ಒಂದಷ್ಟು ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡ್ವಿ. ಏನು ಕರಿಯಾ ಕಾಲ ಮೇಲೆ ಕಾಲು ಹಾಕೊಂಡು ಕೂತವನೆ. ದೇವ್ರ ನೋಡಕ್ಕೆ ಬಂದವ್ ನಮ್ಮ ಮನೇಲಿ. ದೇವ್ರ ನೋಡಕ್ಕೆ ಬಂದ್ಯಾ? ಓ, ಅಲ್ಲಿ ನಮಸ್ಕಾರ ಮಾಡೋ ದೇವ್ರಿಗೆ. ಬಾಯ್. ಬರ್ತೀಯಾ? ಬಾ ನೀನು. ಇವನು ಸ್ವಲ್ಪ ಪ್ರೀತಿ ತೋರಿಸಿದ್ರು, ಸ್ವಲ್ಪ ಮಾತಾಡ್ಸಿದ್ರು ಮನೆ ಹತ್ರ ಬಂದು ಕುತ್ಕೊಂಡಿರ್ತಾನೆ. ನಾರಾಯಣ ಸ್ವರೂಪ ಅಂತ ಹೇಳ್ತಾರೆ. ಸೊ ಹಬ್ಬದ ದಿನ ಬಂದಿದ್ದು ಒಂದು ಸ್ವಲ್ಪ ಹಾಗೆ ಅನ್ನಿಸ್ತಾಯಿತ್ತು. ಈವ್ನಿಂಗ್ ಆಯಿತು. ಒಂದಷ್ಟು ಜನ ಕುಂಕುಮಕ್ಕೆ ಅಂತ ಬಂದಿದ್ದರು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು.
ಸೇರಿ ಯಾವಾಗಲೂ ದೀಪ ಮಾಡ್ತಾರೆ ಹಂಗೆ ಚೆಂದ ಹೆಣ್ಮಕ್ಳಿದ್ರೆ ಮನೇಲಿ. ಸೊ ಫೈನಲಿ ಡೇ ಕಂಪ್ಲೀಟ್ ಆಯಿತು, ಎಲ್ಲ ಮುಗಿಸಿ ಊಟ ಮಾಡ್ತಾ ಇದ್ದೀವಿ ಇವಾಗ. ಸೊ ನಮ್ಮಮ್ಮ ಆಂಟಿ ಎಲ್ಲ ಮಧ್ಯಾಹ್ನನೇ ಬಂದಿದ್ದರು. ಸೊ ಊಟ ಮುಗಿಸಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.